ಹಾಯ್ ಎವ್ರಿವನ್. ಇವತ್ತು ನಾನು ತೆಂಗಿನ ಮರಕ್ಕೆ ಒಂದು ರೋಗ ಇದೆ, ಕಾಂಡಲ್ಲಿ ರಸಸೋರೋ ರೋಗ ಅಂತ. ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಮತ್ತು ತುಂಬ ಜನ ಒಂದು ಹೊಸ ಒಂದು ಟೆಕ್ನಿಕ್ಗಳನ್ನ ಮತ್ತು ಒಂದು ಒಂದು ಇನ್ಫಾರ್ಮೇಷನ್ ಕೃಷಿ ಇಲಾಖೆ ಸಿಕ್ಕಿದ್ದನ್ನು ಮಾಡಿರ್ತಾರೆ. ಸೊ ನಾನು ನಿಮಗೆ ಲೈವ್ ಆಗಿ ಆ ಎಕ್ಸ್ಪೆರಿಮೆಂಟ್ ಯಾವ ಥರ ಆಗುತ್ತೆ ಇದು ನೋಡಿ. ಇದು ಕಾಂಡಲ್ಲಿ ರಸಸೋರೋ ರೋಗ ಈ ತೋಟದಲ್ಲಿರೋ ಅಂಥದ್ದು. ಈ ರೋಗ ಏನಾಗುತ್ತೆ ಅಂದರೆ ಸ್ಪ್ರೆಡಿಂಗ್ ಆಗುತ್ತೆ. ಈ ಮರದಿಂದ ಆ ಮರಕ್ಕೆ ಈ ಥರ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮಳೆಗಾಲ ಆದಮೇಲೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದ್ರ ಬಗ್ಗೆ ನಾನು ಮಾಹಿತಿ ಇದನ್ನು ಯಾವ ಥರ ಒಂದು ಕೃಷಿ ಇಲಾಖೆ ಅಥವಾ ತೆಂಗು ಅಭಿವೃದ್ಧಿ ಮಂಡಳಿ ಅವ್ರು ಏನು ಹೇಳಿದ್ದಾರೆ, ಒಂದು ಪುಸ್ತಕ ಇದೆ ಅವ್ರದ್ದು. ಸೊ ಆ ಪುಸ್ತಕದಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅದನ್ನು ಯಾವ ಥರ ರಿಸಲ್ಟ್ ಕೊಡುತ್ತೆ ಅವ್ರು ಹೇಳೋದ ಪ್ರಕಾರ ಮಾಡಿದ್ರೆ, ಮತ್ತು ನಾವು ಯಾವ ಥರ ಇನ್ನೊಂದು ಎಕ್ಸ್ಟ್ರಾ ಏನು ಅಡಿಷನಲ್ ಮಾಡ್ಬೋದು ಅವನ್ನೆಲ್ಲ ಮಾಡ್ತೀನಿ. ನಿಮಗೆ ಏನಾದ್ರು ಇನ್ಫಾರ್ಮೇಷನ್ ಬಗ್ಗೆ ಗೊತ್ತಿದ್ದರೆ ಆ ಟೆಕ್ನಿಕ್ಗಳನ್ನ ಹೇಳಿ. ಸೊ ಇದ್ರ ಮೇಲೆ ಅದನ್ನು ನಾವು ಆರಾಮ್ಸೆ ಒಂದು ಪ್ರಯೋಗ ಥರ ಮಾಡೋಣ. ಯಾವುದು ರಿಸಲ್ಟ್ ಕೊಡುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇದು ಒಂದು ತೆಂಗು ಅಭಿವೃದ್ಧಿ ಮಂಡಳಿಯವರು ಒಂದು ಕೈಪಿಡಿ ಇರೋಂಥದ್ದು. ಇದರಲ್ಲಿ ಈ ರೋಗಕ್ಕೆ ಒಂದು ಟ್ರೀಟ್ಮೆಂಟ್ ಹೇಳಿದ್ದಾರೆ. ಸೊ ನಾನು ಅದ್ರ ಬಗ್ಗೆ ಅಪ್ಡೇಟ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದೊಂದೇ ಮಾಹಿತಿ ಅಲ್ಲ, ಕೋಕೋನಟ್ ಪ್ರೈಸ್ ಏನಿದೆ, ಆ ಮಾರ್ಕೆಟ್ ಎಲ್ಲಿದೆ, ಮತ್ತು ಇದು ಕೋಕೋನಟ್ ಒಂದೇ ಅಂತ ಅಲ್ಲ, ಬೇರೆ ಬೆಳೆಗಳಾಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಮತ್ತು ಒಂದು ಹೈನುಗಾರಿಕೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಈ ಥರ ಒಂದು ಕಂಟೆಂಟು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಈ ಒಂದು ಮಾಹಿತಿ ಬೇಗ ಲಭ್ಯ ಆಗಲಿ. ನೆಕ್ಸ್ಟ್ ವಿಡಿಯೋ ಇದು ಪಾರ್ಟ್ ವೈಸ್ ಇರುತ್ತೆ. ನೀವು ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀನಿ. ಅಂದರೆ ನೆಕ್ಸ್ಟ್ ಯಾವ ಥರ ಇದು ಡೆವಲಪ್ಮೆಂಟ್ ಆಗಿದೆ, ಯಾವ ಥರ ಒಂದು ಪ್ರೊಸೀಜರ್ ಮಾಡೋದು ಯಾವ ಥರ ಆಗಿದೆ ಅಂತ ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನ ಹಾಕ್ತಾ ಹೋಗ್ತೀನಿ. ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಇದರಲ್ಲಿ ಏನಾಗಿದೆ ನೋಡಿ, ಗರಿಗಳೆಲ್ಲ ಬಕ್ಕೋಣಾಗಿದೆ ಮತ್ತು ಈ ಥರ ಮರ ಆಗಿರೋವಂಥದ್ದು. ಸೊ ನೆಕ್ಸ್ಟು ಇದರಲ್ಲಿ ಏನು ಒಂದು ಮಾಹಿತಿ ಇದೆ ಅದನ್ನು ನಿಮಗೆ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಮತ್ತು ಆದಷ್ಟು ಇಂಥ ಕಂಟೆಂಟ್ನ ಶೇರ್ ಮಾಡಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ.